ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಬಹಳ ಅಚ್ಚುಕಟ್ಟಾಗಿ ಯಾಕೆ ಚಿನ್ನದ ರೇಟ್ ಕಡಿಮೆ ಆಗ್ತಾ ಇದೆ ಮತ್ತು ಕಡಿಮೆ ಆಗುತ್ತಾ ಮುಂದಿನ ದಿನಗಳಲ್ಲಿ ಅನ್ನುವಂಥ ಪ್ರಶ್ನೆಗೆ ಇಲ್ಲ ಅನ್ನುವಂಥ ಉತ್ತರ ಕೊಡ್ತಿದ್ದಾರೆ. ಜೊತೆಗೆ ಎಕ್ಸ್ಪರ್ಟ್ಸ್ ಏನೂ ಕೂಡ ಪ್ರೆಡಿಕ್ಷನ್ ಮಾಡೋ ಹಂತದಲ್ಲಂತೂ ಇಲ್ಲ. ಯುದ್ಧ ಹೇಗೆ ನಡೆಯುತ್ತೋ, ಮುಂದಿನ ದಿನಗಳಲ್ಲಿ ಹೆಂಗಿರುತ್ತೋ, ಅದು ಯಾವ ರೀತಿ ಎಫೆಕ್ಟ್ ಬೀರುತ್ತೋ ಅದನ್ನ ಯಾರು ಕೂಡ ಅಂದಾಜು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರ ಹೇಳ್ತಾ ಇದ್ರು. ಸೊ ಮತ್ತೊಬ್ರು ಅತಿಥಿ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಇಷ್ಟೊತ್ತು ಎಕ್ಸ್ಪರ್ಟ್ಸ್ನ ಮಾತಾಡಿದ್ವಿ. ಈಗ ಜನಸಾಮಾನ್ಯ ರಿಯಾಕ್ಷನ್ ಬಹಳ ಇಂಪಾರ್ಟೆಂಟ್ ಅನ್ನೋ ಕಾರಣಕ್ಕೆ ಗೃಹಿಣಿ ಸುಮಾ ಕಿರಣ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುಮಾ ಅವರೇ ನಮಸ್ತೆ. ಗೋಲ್ಡ್ ರೇಟ್ ಕೇಳಿದ ತಕ್ಷಣ ಏನ್ ಅನಿಸ್ತು? ಒಂದು ಹೌಸ್ ವೈಫ್ ಖಂಡಿತವಾಗ್ಲೂ ಸಂತೋಷ ಕೊಡುವಂತ ವಿಚಾರನೇ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸುಮಾರು. ಇನ್ನೊಂದ್ಸರಿ ರಿಪೀಟ್ ಮಾಡಿ ನಿಮ್ಮ ವರ್ಡ್ಸ್ ನ. ಕೇಳಿಸ್ತಾ ಇದೆಯಾ? ಈ ಕೇಳಿಸ್ತಿದೆ ಸುಮಾ ಅವರು ಹೇಳಿ. ಪ್ರತಿ ಒಂದು ಹೆಂಗಸರಿಗೂ ಮನೇಲಿ ಹೌಸ್ ವೈಫ್ಸ್ ಅನ್ಸ್ಕೊಳ್ಳೋ ಅವ್ರಿಗೆ ಗೋಲ್ಡ್ ಅಂದ್ರೇನೆ ಮಕ್ಕದಲ್ಲಿ ಒಂಥರ ಖುಷಿ ಬರೋವಂಥದ್ದು, ಒಂಥರ ಚಂದ್ರಮುಖಿ ಆಗಿ ಹೋಗ್ತೀವಿ ಎಲ್ರು ಗೋಲ್ಡ್ ಅಂತ ಒಂದು ಪದ ಕೇಳಿದ ತಕ್ಷಣ. ಬಟ್ ಎಸ್, ಜೋಕ್ಸ್ ಅಪಾರ್ಟ್, ನಿಜವಾಗ್ಲೂ ಇಟ್ಸ್ ಎ ವೆರಿ ಗುಡ್, ಸಂತೋಷ ಕೊಡುವಂತ ವಿಚಾರನೆ. ಆದರೆ ಇದನ್ನ ನಾವು ಕಂಪ್ಲೀಟ್ ಆಗಿ ಇನ್ವೆಸ್ಟ್ಮೆಂಟ್ ತರ ಇಟ್ಕೋಬಾರ್ದು. ಬಿಕಾಸ್ ಯಾವುದೇ ಒಂದು ಗೋಲ್ಡ್ ನಾವ್ ಇನ್ವೆಸ್ಟ್ ಮಾಡಿದ್ರೆ ಬೇರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಇರೋ ತರ ಡಿವಿಡೆಂಡ್ ಆಗ್ಲಿ ಇಂಟ್ರೆಸ್ಟ್ ಆಗ್ಲಿ ಬರುವಂತ ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಎಷ್ಟು ಬೇಕೋ ಅಷ್ಟು ಲಿಮಿಟ್ ಆಗಿ ಇಟ್ಕೊಂಡ್ರೆ ಒಳ್ಳೇದು. ಓಕೆ, ಅಲ್ಲ ಈಗ ಹೆಣ್ಮಕ್ಳೆಲ್ಲ ಮುಗಿ ಬೀಳ್ತಾರೆ ಅಂತ ನಿಮ್ಮ ಅರ್ಥ? ದುಡ್ಡಿದೆ ಇರು, ಫಸ್ಟ್ ಚಿನ್ನ ತಗೊಂಡ್ಬಿಡೋಣ, ಚಿನ್ನದ ಮೇಲೆ ಹೂಡಿಕೆ ಮಾಡ್ಬಿಡೋಣ ಅನ್ನೋ ಮೆಂಟಾಲಿಟಿಲಿ ಹೋಗ್ಬಿಡ್ತಾರ ಅಂತ ಈಗ? 100% ಇವಾಗ KSIC ಸ್ಯಾರೀಸ್ಗೆನೆ ಅಷ್ಟೊಂದು ಕ್ಯೂ ನಿಲ್ತಾ ಇದ್ದಾಗ ಇನ್ನು ಚಿನ್ನ ಕಡಿಮೆ ಆಗಿದೆ ಅಂದ್ರೆ ನಿಮ್ಗೆ ಬ್ಯಾಂಕ್ ಅಲ್ಲೂ ರಶ್ ಇರತ್ತೆ, ಚಿನ್ನದ ಅಂಗಡಿಲೂ ರಶ್ ಇರುತ್ತೆ. ಸುಮಾ ಅವ್ರ ಒಂದ್ ಮಾತು ನನಗೆ ಈಗ ನೆನಪಾಯ್ತು. ಏನಂದ್ರೆ ಈಗ ಹೆಣ್ಮಕ್ಳ ಮನಸ್ಥಿತಿ ಹೆಂಗಾಗಿದೆ ಅಂದ್ರೆ, ಮರುಭೂಮಿ ಪಾಪ ಚಿನ್ನ ಹಾಕೊಳಕ್ ಆಗ್ತಿಲ್ಲ, ರೇಟ್ ಗಗನಕ್ಕೆ ಹೋಗಿದೆ, ಹಸ್ಬೆಂಡ್ ಕೊಡ್ಸಲ್ಲಪ್ಪ, ಅಷ್ಟೇನೆ ಹೂಡಿಕೆ ಮಾಡೋದು, ವೇಟ್ ಮಾಡು ಅಂತಿದ್ದಾರೆ. ಈಗ ಸಕಾಲ ಕಡಿಮೆ ಆಗಿದೆ, ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಣ ಅಂತ ಮುಗಿ ಬೀಳ್ತಾರೆ ಅಂತ. ಈ ಮರುಭೂಮಿಲಿ ನೀರ್ ಬಂದಂಗ ಆಗಿದೆ ಅಂತ ರೇಟ್ ಕಡಿಮೆ ಆಗಿ. ಜೊತೆಗೆ ಮನೇಲಿ ಗಂಡಸರಿಗೆ ಇದು ಬೇರೆ ಹೇಳ್ತಾರೆ, ಇವಾಗ ನಾವು ತಗೊಂಡ್ರೆ ನಿಮಗೆ ಕಷ್ಟಕ್ಕೆ ನಾವೇ ಕೊಡೋಕ್ಕಾಗೋ ಅಂತ ಇನ್ವೆಸ್ಟ್ಮೆಂಟ್ ಅಂತ ಬೇರೆ ಕತೆ ಕಟ್ತಾರೆ. ಓಕೆ ಶ್ರೀನಿವಾಸ್ ಸರ್, ಹಿಂಗಿದೆ ಪರಿಸ್ಥಿತಿ. ಈ ಮನೇಲಿ ಗಂಡಂದ್ರೆ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ, ಹೂಡಿಕೆ ಮಾಡೋಣ, ತಗೊಂಬರೋಣ ಅಂತ ಹೇಳಿ ಅಂತ. ಬಟ್ ಟೋಟಲಿ ಡಿಪೆಂಡ್ ಆಗಬಾರ್ದು. ಅವ್ರು ಹೇಳ್ದಂಗೆ ಒಂದು 20% ನಮ್ಮ ರವಿಕುಮಾರ್ ಹೇಳಿದ್ರಲ್ಲ, ನೀವು ಡಿವೈಡ್ ಮಾಡ್ಕೋಬೇಕು ಅಷ್ಟೇ. ಎಲ್ಲ ಪರ್ಸೆಂಟೇಜ್ ಇದರಲ್ಲಿ ಅಲ್ಲ ನೋಡಿ, ಗಂಡಸರು ಫಸ್ಟ್ ನಿನಗ್ ಬುದ್ಧಿ ಇಲ್ಲ, ಚಿನ್ನ ವೇಸ್ಟ್, ದುಡ್ಡು ಮಾಡ್ತೀಯಾ ವೇಸ್ಟ್ ಅಂತ. ಇವಾಗ ಏನಾಗಿದೆ ಅಂದ್ರೆ ಗಂಡಂದ್ರೆ ಕರ್ಕೊಂಡ್ ಬರ್ತಾ ಇದಾರೆ, ನೀನು ಅದು ಹಾಳು ಮುಳು ಸೀರೆ ಎಲ್ಲ ತಗೊಂಡ್ಬೇಡ, ಚಿನ್ನಾನೇ ತಗೊಂಡ್ಬಿಡು, ಬೇರೆ ವೇಸ್ಟ್ ಎಲ್ಲ ಮಾಡ್ಬೇಡ, ಎಷ್ಟ್ ಬೇಕು ಅಷ್ಟು ತಗೊಂಡ್ಬಿಡು ಅಂತ ಅವರೇ ಫೋರ್ಸ್ ಮಾಡಿ ಕೊಡಿಸೋಂತ ಪರಿಸ್ಥಿತಿ ಬಂದಿದೆ. ಮೊನ್ನೆ ಯಾರೋ ಒಂದು ರೀಲ್ಸ್ ವೈರಲ್ ಆಗ್ತಾ ಇತ್ತು ಸರ್, ಮಾಡ್ತಾ ಇರೋದು ಅಪ್ರಿಸಿಯೇಷನ್ ಮೇಲಲ್ಲ. ಅಲ್ಲ, ರೆಗ್ಯುಲರ್ ಅಪ್ರಿಸಿಯೇಷನ್ ಇದ್ದೇ ಇರುತ್ತೆ ಗೋಲ್ಡ್. ಈಗ ಹೆಂಗಸರು ತರಾಟೆ ತಗೊಂತಾ ಇದಾರೆ, ನೋಡ್ರಿ ಅವತ್ ನಾನು ತಗೊಂಡಿದ್ದೆ ಇವತ್ತು ಎಷ್ಟು ಬೆಲೆ ಆಗಿದೆ, ನನ್ನ ಇನ್ವೆಸ್ಟ್ಮೆಂಟ್ ಬುದ್ಧಿವಂತಿಕೆ ಅಂತ. ಹೆಂಡತಿ ಬೇಡ ಅಂದ್ರು 15 ಲಕ್ಷ ಕಾರ್ಗೆ ಹಾಕಿ ಇನ್ವೆಸ್ಟ್ ಮಾಡಿ ಒಂದ್ 4 ವರ್ಷದಿಂದ ತಗೊಂಡಪ್ಪ, ಬೇಡ ಅಂದ್ರು ನನ್ ಚಿನ್ನ ಬೇಕೇ ಬೇಕು ಅಂತ ಹಠ ಮಾಡಿ ಹೆಂಡತಿ ಚಿನ್ನ ತಗೊಂಡ್ಲು. ಆದ್ರೆ ಚಿನ್ನದ ರೇಟ್ ಈಗ ಡಬಲ್ ಆಗಿ ಹೋಗಿದೆ, ಕಾರ್ ರೇಟ್ ಹಾಫ್ ರೇಟ್ ಕೇಳ್ತಾ ಇದ್ದಾರೆ. ಓಕೆ, ಹಂಗಾಗಿದೆ ಪರಿಸ್ಥಿತಿ ಅಂತ. 5 years ಇಂದ ಲೇಡೀಸ್ ಆರ್ ದ ಬೆಸ್ಟ್ ಫಂಡ್ ಮ್ಯಾನೇಜರ್ಸ್ ಅಂತ ಟೈಟಲ್ ಕೊಟ್ಬಿಟ್ವಿ ನಾವು. ಯಾಕಂದ್ರೆ ಯಾವ ಫಂಡ್ಸ್, ಯಾವ ಮ್ಯೂಚುವಲ್ ಫಂಡ್ಸ್ ಕೂಡ ಅವರು ಡಿಸೈಡ್ ಮಾಡಿದಷ್ಟು, ಅಂದ್ರೆ ಅವ್ರು ಡಿಸೈಡ್ ಮಾಡಿದ ಗೋಲ್ಡ್ ಅಷ್ಟು ರಿಟರ್ನ್ಸ್ ಕೊಟ್ಟಿಲ್ಲ. ಅದು ಡೆಫಿನೆಟ್ಲಿ ಅದಕ್ಕೆ ಹೋಮ್ ಮಿನಿಸ್ಟರ್ ಅನ್ನೋದು ವುಮೆನ್ ಈಸ್ ಆಲ್ವೇಸ್ ರೈಟ್ ಅಂತಾರೆ ನೋಡಿ, ಅದು ಪ್ರೂವ್ ಆಗೋಯ್ತು ಈಗ. ಲಾಸ್ಟ್ ಟೈಮ್ ಪ್ಯಾನಲ್ ಡಿಸ್ಕಷನ್ ಅಲ್ಲಿ ನಾನೊಂದು ಪಾಯಿಂಟ್ ಹೇಳಿದೆ, ಎಲ್ಲಾ ಕಂಟ್ರೀಸ್ ಅಲ್ಲಿ ಎಷ್ಟು ಗೋಲ್ಡ್ ಇದೆಯೋ ನಮ್ಮ ಹೌಸ್ ಹೋಲ್ಡ್ ಇದು ಲೇಡೀಸ್ ಇದಾರಲ್ಲ ಅವ್ರದ್ದೆಲ್ಲ ಸೇರಿಸಿದ್ರೆ ಅಷ್ಟು ಜಾಸ್ತಿ ಆಗುತ್ತೆ. ನಮ್ಮ ಡೊಮೆಸ್ಟಿಕ್ ಗೋಲ್ಡ್ ಇರೋದು ನಮ್ಮ ಹತ್ರ ಎಷ್ಟಿದೆಯೋ ಅಮೆರಿಕನ್ ಒಂದು ನಿಮಿಷದಲ್ಲಿ ಪರ್ಚೇಸ್ ಮಾಡಬಹುದು. ಗೋಲ್ಡ್ ನಮ್ಮ ಹತ್ರ ಇದೆ ನೋಡಿ, ಪ್ರಪಂಚದಲ್ಲೆಲ್ಲ ಟ್ರೆಷರಿಯಲ್ಲಿ ಇದೆ, ಇಲ್ಲಿ ಜನರ ಹತ್ರ ಇದೆ. ನಾವೆಲ್ಲ ರಿಚ್ ಪೀಪಲ್, ವೆರಿ ವೆರಿ ರಿಚ್ ಪೀಪಲ್. ಅವರೆಲ್ಲ ಹೇಳ್ತಾರಲ್ಲ, ಇಂಡಿಯಾ ಇಸ್ ಪೂರ್ ಬಟ್ ಇಂಡಿಯನ್ಸ್ ಆರ್ ರಿಚ್ ಅಂತ. ಕರೆಕ್ಟ್, ಆ ಮಾತು ನಿಜ ಅಂತ. ನರಸಿಂಹ ಕುಮಾರ್ ಸರ್, ನೀವು ಹೇಳ್ತಾ ಇದ್ರಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಾವು ಮಾತಾಡಬೇಕು, ಯಾಕಂದ್ರೆ ಅಲ್ಲೂ ಕೂಡ ಸಖತ್ ವೇರಿಯೇಷನ್ಸ್ ಆಗ್ತಾ ಇದೆ ಅಂತ. ಅದ್ರ ಬಗ್ಗೆ ಹೇಳಿ ಸರ್ ಒಂಚೂರು ಕ್ವಿಕ್ ಆಗಿ. ಈ ವಾರ್ಗೆ, ಸ್ಟಾಕ್ ಮಾರ್ಕೆಟ್ಗೆ ಹೇಳ್ಬೇಕಂದ್ರೆ ಒಂದೇ ಸಿಂಗಲ್ ಸೆಂಟೆನ್ಸ್ ಹೇಳ್ಬೇಕಂದ್ರೆ ಹಿಸ್ಟ್ರಿ ರಿಪೀಟ್ಸ್. ಸೊ ಈ ವಾರ್ ಅನ್ನೋದು ಇವತ್ತಿಂದಲ್ಲ, ಕುರುಕ್ಷೇತ್ರದಿಂದ ನಡೀತಾನೆ ಇತ್ತು. ಸೊ ಕೃಷ್ಣ ಪರಮಾತ್ಮ ಹೇಳಿದ್ದೇನು, ಐ ಆಮ್ ದ ಕ್ರಿಯೇಟರ್, ಐ ಆಮ್ ದ ಡಿಸ್ಟ್ರಾಯರ್ ಅಂತ ಹೇಳಿದ್ದೆ. ಸೊ ರೀಸೆಂಟ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಈ ಯುದ್ಧ ಅನ್ನೋದು ಲೆಟ್ ಅಸ್ ಟೇಕ್ ಫ್ರಮ್ ದ 1970 ನೋಡಿದ್ರೆ 1970 ಒಳಗಡೆ ಯುದ್ಧ ಸ್ಟಾರ್ಟ್ ಆಯ್ತು. ಅವಾಗೆ ಕ್ರೂಡ್ ಪ್ರೈಸಸ್ ಇಸ್ ಗಾನ್ ಅಪ್ ಆಲ್ಮೋಸ್ಟ್ ಅಟ್ 400%.
ಇವತ್ತು ನಾವು ನೋಡ್ತಾ ಇರೋದು $60 per ಬ್ಯಾರಲ್ ಇಂದ 100-110 ಬಂದ ತಕ್ಷಣ ಇಷ್ಟು ಶೇಕ್ ಆಗ್ತಾ ಇದ್ವಿ. ಬಟ್ ಅವಾಗ ಇಟ್ಸ್ ಗಾನ್ ಬಿಟ್ 400%. ಅದು ಫಾಲೋಡ್ ಬೈ 1980s ಒಳಗೆ, ಮತ್ತೆ ಇರಾನ್ ಯುಕ್ರೇನ್ ವಾರು, ಮತ್ತೆ ಗಲ್ಫ್ ವಾರ್ 1990s ಒಳಗೆ, ಇವೆಲ್ಲ ಇಟ್ಸ್ ಗಾನ್ ಅಪ್ ಬೈ 100 to 200 times 200% ಇನ್ಕ್ರೀಸ್ ಆಯಿತು ಆಲ್ ಕ್ರೂಡ್ ಪ್ರೈಸಸ್ ಎಲ್ಲ. ಅದಾದ್ಮೇಲೆ ಏನಾಯ್ತು? ಸೊ ಲೆಟ್ ಅಸ್ ಟೇಕ್ ದ ಹಿಸ್ಟ್ರಿ ಬುಕ್ ಅಗೇನ್ ಓಪನ್ ಇಟ್. ಸೊ ಅದು ಆ ವಾರ್ ನಡೆದಿರುವಾಗ ಕ್ರೂಡ್ ಪ್ರೈಸ್ ಮೇಲೆ ಹೋಯ್ತು, ಸ್ಟಾಕ್ ಮಾರ್ಕೆಟ್ ಬಿತ್ತು. ಅದಾದ್ಮೇಲೆ ನೆಕ್ಸ್ಟ್ 6 months ದ ಗೋಲ್ಡನ್ ಪಿರಾ ಆಫ್ ದ ಸ್ಟಾಕ್ ಮಾರ್ಕೆಟ್. ಸೊ ಅದಾದ್ಮೇಲೆ ಇಫ್ ಯು ಸಿ ದ ಸ್ಟ್ಯಾಟಿಸ್ಟಿಕ್ಸ್, ಇಟ್ ಹಸ್ ಗಾನ್ ಬೈ 100% ರಿಟರ್ನ್ಸ್. ಯಾರಿವ ದುಡ್ಡು ಹಾಕಿರ್ತಾರೋ ಸ್ಟಾಕ್ಸ್ ಒಳಗೆ, ಬಿದ್ದಿದ್ದವಾಗೆ ಧೈರ್ಯದಿಂದ ಹಾಕ್ತಾ ಹೋಗ್ತಾರೋ, ದೇ ಹ್ಯಾಡ್ ಗಾಟ್ ದ ನೆಕ್ಸ್ಟ್ 6 to 1 year 100% ರಿಟರ್ನ್ಸ್. ಸೇಮ್ ಟೈಮ್, ಅಷ್ಟು ದೂರ ಯಾಕೆ ಹೋಗೋದು, ಕೋವಿಡ್ ಟೈಮ್ 2020 ಒಳಗೆ ನಿಫ್ಟಿ ಸೆನ್ಸೆಕ್ಸ್ ಬಂದ್ಬಿಟ್ಟು 22,000 ಲೆವೆಲ್ ಬಂತು. ಅಲ್ಲಿ ಯಾರನ್ನ ಧೈರ್ಯ ಹಾಕಿ ಜೋಬಿನ ದುಡ್ಡು ತೆಗೆದು ಹಾಕಿದವರಿಗೆ ಆ 22,000 60,000 ಆಯ್ತು ವಿತ್ ಇನ್ ಸ್ಪ್ಯಾನ್ ಆಫ್ 18 months. ಸೊ ಯು ಮೇಡ್ ಆಲ್ಮೋಸ್ಟ್ 200% ರಿಟರ್ನ್ಸ್. ಸೊ ನಾ ಹೇಳೋದೇನಂದ್ರೆ, ಇದು ರಿಪೀಟ್ ಆಗ್ತಾನೆ ಇರ್ತದೆ. ಈ ಯುದ್ಧ ನಡೀತಾ ಇದೆ, ಇನ್ನ ಮುಂದೆ ನಡೀತದೆ. ಸೊ ಯುದ್ಧ ಬಂದಾಗ ಇಫ್ ಯು ಟೇಕ್ ಅ ಆಪರ್ಚುನಿಟಿ ಸ್ಟಾರ್ಟ್ ಇನ್ವೆಸ್ಟಿಂಗ್, ಐದರ್ ಇಟ್ ಮೇ ಬಿ ಸ್ಟಾಕ್ಸ್ ಆರ್ ಮ್ಯೂಚುವಲ್ ಫಂಡ್ಸ್ ಆರ್ ಎನಿಥಿಂಗ್, ಸೊ ದಟ್ ವಿಲ್ ಗಿವ್ ಫ್ಯಾಂಟಾಸ್ಟಿಕ್ ರಿಟರ್ನ್ಸ್. ಆ ಡೆಲ್ಟಾ ಮೂವ್ಮೆಂಟ್ ಐತಲ್ಲ, ಯು ಶುಡ್ ನೆವರ್ ಮಿಸ್ ದಿಸ್ ಆಪರ್ಚುನಿಟಿ. ಓಕೆ, ಫೈನ್. ತುಂಬ ಅದ್ಭುತವಾದಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾಗಳಿರಲ್ಲ. ಯುದ್ಧ ಆದರೆ ನಮಗೇನ್ರಿ ಲಾಭ, ನಾವು ಯಾವುದಕ್ಕೆ ಇನ್ವೆಸ್ಟ್ ಮಾಡಬೇಕು, ಯಾವುದ್ರ ಮೇಲೆ ಹೂಡಿಕೆ ಮಾಡಿದ್ರೆ ಉತ್ತಮ ಲಾಭ ಅನ್ನೋದ್ರ ಬಗ್ಗೆ ಅವ್ರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಅಂತ. ರವಿಕುಮಾರ್ ಸರ್, ನಿಮ್ಮ ನಿರೀಕ್ಷೆಗಳು ಏನು? ನೋಡಿ, ಸ್ಟಾಕ್ ಮಾರ್ಕೆಟ್ ಅವ್ರು ಹೇಳ್ದಂಗೆ ಬುದ್ಧಿವಂತರು. ಅದಕ್ಕೆ ಪ್ರತಿಯೊಬ್ಬರಿಗೂ ಫಂಡಮೆಂಟಲ್ಸ್ ಗೊತ್ತಿರಬೇಕು. ಬುಕ್ ವ್ಯಾಲ್ಯೂ ಏನಿದೆ, ಪ್ರೈಸ್ ಅರ್ನಿಂಗ್ ರೇಷಿಯೋ ಏನಿದೆ, ಆಮೇಲೆ ಇಂಡಸ್ಟ್ರಿ ಯಾವ ಕಡೆ ಮೂವ್ ಆಗ್ತಾ ಇದೆ, ಮುಂದಕ್ಕೆ ಪ್ರಾಫಿಟಬಿಲಿಟಿ ಇದೆಯಾ, ಏನಾಗತ್ತೆ ಅಂತ. ಸಾಮಾನ್ಯ ಜನರಿಗೆ ನಮ್ಮಲ್ಲಿ ಇಲ್ಲಿ ಲೆಸ್ ದೆನ್ 5% ಆಫ್ ದಿ ಪಾಪ್ಯುಲೇಷನ್ಗೂ ಸ್ಟಾಕ್ ಮಾರ್ಕೆಟ್ ಸಂಬಂಧ ಬರಲ್ಲ. ಇದು ಗೋಲ್ಡ್ ಅನ್ನೋದು ಯಾಕೆ ನಾವು ಪ್ರಮೋಟ್ ಮಾಡ್ತೀವಿ ಅಂದರೆ, ಗೋಲ್ಡ್ ಯಾವತ್ತು ಫಿಸಿಕಲ್ ಅಸೆಟ್ ನಿಮ್ಮ ಕೈಯಲ್ಲಿ ಇರುತ್ತೆ. ನಮ್ಮನೆ ಹೆಣ್ಮಕ್ಳ ಶೃಂಗಾರ ಎನ್ಹಾನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ಇಟ್ಸ್ only fashion accessory which gives value for money and which is always pledgeable. ನಿಮ್ಮ ಬ್ಯಾಂಕ್ ಲೋನು, ಆಮೇಲೆ ಹೆಡ್ಜ್ ಅಗೇನ್ಸ್ಟ್ ಇನ್ಫ್ಲೇಷನ್, ಆಮೇಲೆ ಈಸಿ ಲಿಕ್ವಿಡಿಟಿ. ಇದು ಶೇರ್ ಮಾರ್ಕೆಟಲ್ಲೂ ಜಾಣರು ಬುದ್ಧಿವಂತರು ದುಡ್ಡು ಮಾಡ್ಕೊಬೋದು. ಇದೇನು ಅಂದರೆ ಸುರಕ್ಷಾ. ಯಾವತ್ತಿದ್ರು ನೋಡಿ, ಆ ಕಾಲದಿಂದನೂ ಯಾರು ಚಿನ್ನ ತೆಗೆದಿಟ್ರು ಅವ್ರ ಕಷ್ಟ ಕಾಲಕ್ಕೆ ಕೋವಿಡ್ ಟೈಮಲ್ಲಿ ಯಾವ ಶೇರು ಹೆಲ್ಪ್ ಆಗಿಲ್ಲ, ಚಿನ್ನ ಇರೋರಿಗೆ ಹೆಲ್ಪ್ ಆಗಿದ್ದು. ಚಿನ್ನ ಯಾರು ಮಾರಿದ್ರು, ಅಕಸ್ಮಾತ್ ಚಿನ್ನ ಯಾರು ಪ್ಲೆಡ್ಜ್ ಮಾಡಿದವ್ರಿತ್ತು. ಕೋವಿಡ್ ಟೈಮಲ್ಲಿ ಶೇರ್ ಮಾರ್ಕೆಟಲ್ಲಿ ಅವರು ಇನ್ವೆಸ್ಟ್ ಮಾಡಿ ಕೋಟ್ಯಾಂತರ ರೂಪಾಯಿ ಶೇರ್ ಇದ್ರು 1 ಲಕ್ಷ ಸಿಕ್ಕಿಲ್ಲ, ಯಾರಿಗೂ ಸಿಕ್ಕಿಲ್ಲ. ಸೊ ಚಿನ್ನ ಯಾವತ್ತಿದ್ರು ಚಿನ್ನನೇ. ಶೇರ್ ಮಾರ್ಕೆಟ್ ಬಗ್ಗೆ, ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾರಿಗಾದ್ರೂ ಐಡಿಯಾ ಇದ್ರೆ ಮಾತ್ರ ಈ ರೀತಿ ವ್ಯವಹಾರ ಮಾಡೋದಕ್ಕೆ ಸಾಧ್ಯ. ಯಾರೋ ಮಾಡ್ತಾರೆ, ಲಾಭ ತರ್ತಾರೆ, ನಾವು ಮಾಡ್ಬಿಡೋಣ ಅಂತ ಹೋದ್ರೆ ಕೈ ಸುಟ್ಕೊಳ್ಳೋರ ಸಂಖ್ಯೆ ಜಾಸ್ತಿ ಇದೆ ಅಂತ. ಸ್ವಲ್ಪ ಅದ್ರ ಬಗ್ಗೆ ತಿಳುವಳಿಕೆ ಇದ್ದವರು ಮಾತ್ರ ಅದರಲ್ಲಿ ವರ್ಕ್ ಮಾಡೋದಕ್ಕೆ ಸಾಧ್ಯ ಅನ್ನೋದ್ರ ಬಗ್ಗೆ ಅವರು